ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಏನು ಒಂಗನೂರಿನ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಮಾಡಿದ್ದಾರೆ. ಈ ಒಂಗನೂರಿನ ಸುತ್ತ ಇರುವಂತಹ 7 ಹಳ್ಳಿಗಳ ಸರ್ಕಾರಿ ಶಾಲೆನ ವಿಲೀನದ ಹೆಸರಿನಲ್ಲಿ ಇವತ್ತೇನು ಮುಚ್ಚೋದಕ್ಕೆ ಹೊರಟಿದ್ದಾರೆ. ಸೊ ಇದನ್ನ ವಿರೋಧಿಸಿ ನಾವು ಪ್ರತಿ ಹಳ್ಳಿಯಲ್ಲಿ ಹೋರಾಟನ ಮಾಡಿ ಶಾಲೆಗಳ ಮುಂದೆ ಊರಿನ ಜನರೆಲ್ಲ ಒಗ್ಗಟ್ಟಾಗಿ ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳನ್ನ ಈ ಶಾಲೆಗೆ ಕಳಿಸಲ್ಲ ಅಂತೇಳಿ ಅಲ್ಲಿ ಹೋರಾಟಗಳನ್ನ ಮಾಡಿ ಸಾರ್ವಜನಿಕ ಶಿಕ್ಷಣ ಉಳಿಸಿ ಅಂತೇಳಿ ಸಮಿತಿಗಳನ್ನ ರಚಿಸ್ತಿದ್ವಿ. ಅದರ ಜೊತೆಯಲ್ಲಿ ಇವತ್ತು ಇದು ಪ್ರಾಬ್ಲಮ್ ಬಂದು ಬರೀ ಈ ಒಂಗನೂರಿಗೆ ಅಷ್ಟೇ ಸೀಮಿತವಾಗಿಲ್ಲ. ಕರ್ನಾಟಕದಾದ್ಯಂತ 40,000ಕ್ಕೆ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಕ್ಕೆ ಕೊಟ್ಟಿದ್ದಾರೆ. ಇವತ್ತೇನು ನೀವು ಇಲ್ಲಿ ABD ಏನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಅಲ್ಲಿ 2,000ಕ್ಕೂ ಹೆಚ್ಚು ಕೋಟಿ ಏನು ದುಡ್ಡನ್ನ ತಗೊಂತಿದ್ದಾರೆ, ಅಲ್ಲಿ ಸಾಲ ಮಾಡಿದ್ದಾರೆ ಅಂತೇಳಿ ಅವರು ಹಾಕಿರುವಂತ ಷರತ್ತೇನಂತ ಹೇಳಿದ್ರೆ ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಏನು ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಕು ಅಂತೇಳಿ ಅವರು ಷರತ್ತು ಹಾಕಿದ್ದಾರೆ. ಸೊ ಈ ಹುನ್ನಾರನ ಇವತ್ತು ಮಾಡೋದಕ್ಕೆ ಇಲ್ಲಿ ಬಡ ಮಕ್ಕಳ, ರೈತ ಕಾರ್ಮಿಕರ ಮಕ್ಕಳ ಶಿಕ್ಷಣನ ಕಿತ್ಕೊಳಕ್ಕೆ ಹೊರಟಿದ್ದಾರೆ ಸರ್. ಅಲ್ಲಿ 50 ಮಕ್ಕಳಿಗೆ ಇಂತ ಜಾಸ್ತಿ ಇದ್ದಾರೆ. ಅಲ್ಲಿ ಸರ್ಕ್ಯುಲರ್ ಅಲ್ಲಿ ಕೊಟ್ಟಿರೋದು ಒಂದು ಶಾಲೆಯಲ್ಲಿ 100 ಮಕ್ಕಳು, 80, 60 ಈ ರೀತಿಯಲ್ಲಿ ಇದೆ. ಆದ್ರೆ ಪ್ರತಿ ಶಾಲೆಯಲ್ಲಿ 45, 30, 25, 70 ಈ ರೀತಿಯಲ್ಲಿ ಇದ್ದಾರೆ ಸರ್ ಮಕ್ಕಳು. ಸೊ ಸರ್ ಮುಂದಿನ ಹೋರಾಟ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಪ್ರತಿ ಜಿಲ್ಲೆಯಲ್ಲೂ ಹೋಗಿ ಪ್ರತಿ ಸ್ಕೂಲಿನ ಮುಂದೆ ನಮ್ಮ ಹೋರಾಟನ ಮಾಡ್ತಾ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಗಳನ್ನು ರಚಿಸ್ತಾ ನಮ್ಮ ಹೋರಾಟನ ಇನ್ನು ತೀವ್ರವಾಗಿ ಮುಂದಕ್ಕೆ ತಗೊಂಡು ಹೋಗ್ತೀವಿ ಅಂತ ನಾವು ನಮ್ಮ ಶಾಲೆಗೆ ನಾವು ಅಲ್ಲೇ ಓದಿದ್ದೀವಿ, ನಮ್ಮ ಮಕ್ಕಳುಗಳು ಅಲ್ಲೇ ಇದ್ದೀವಿ. ಎಲ್ಲ ಸೌಲಭ್ಯ ನಡೀತಾ ಇದೆ. ಶೂ, ಸಾಕ್ಸು, ಪೆನ್ಸಿಲ್, ಊಟ, ಸಬ್ಬೆ ಎಲ್ಲ ಸೌಲಭ್ಯ ನಡೀತಾ ಇದೆ. ನಮ್ಗೆ ಸ್ಕೂಲ್ ಉಳಿಸ್ಕೋಬೇಕು ಅಂತ ನಮ್ಗೆ ಹೇಳ್ತಾ ಇದೀವಿ. ನಮ್ಗೆ ಅಲ್ಲಿ ಕಳ್ಸೋಕೆ ಇಷ್ಟ ಇಲ್ಲ. ನಮ್ಗೆ ಇದೇ ಬೇಕು. ನಾವು ಓದಿದೀವಿ, ಮಕ್ಳಿಗೆ ಓದಿದ್ರೆ ನಾವು ಇಲ್ಲೇ ಬೇಕು ಅಂತ ಹೇಳ್ತಾ ಇದೀವಿ. ಬೇಡಿ, ನಮ್ಗೆ ಅದೇ ಬೇಡಿ, ನಮ್ಗೆ ಅದೇ ಬೇಕು. ನಮ್ಗೆ ಇಲ್ಲೇ ಬೇಕು. ನಮ್ಮ ಮಕ್ಕಳು ಇಲ್ಲ ಸರ್, ನಾ ಏನು ಸರ್ ಒಬ್ರಲ್ಲಿ ಓದಿಸ್ತೀವಿ ಟೀಚರ್ ಮುಗಿಸಿ ಸರ್. ಇಲ್ಲೇ ಇರ್ಲಿ, ನಾವು ಒಬ್ರಾದ್ರೂ ಇಲ್ಲೇ ಓದಿಸ್ತೀವಿ. ಏನು ಕೇಳ್ಕೊತಿಲ್ಲ. ನಮ್ಮ ಶಾಲೆ ನಮ್ಗೆ ಏನೇ ಇದ್ರು ನಮ್ ಶಾಲೆ ಬೇಕೇ ಬೇಕು. ಇದೇ ಬೇಕು. ನಮ್ಗೆ ಎಲ್ಲಾ ಸೌಲಭ್ಯ, ಸುವಂತಾವಿಂದ, ಬ್ಯಾಗುಂತಾವಿಂದ, ಊಟತ್ತಾವಿಂದ, ಹಣ್ಣು, ಬಾಳೆಹಣ್ಣು, ಮೊಟ್ಟೆ ಎಲ್ಲಾ ಕೊಡ್ತಾರೆ. ನಮ್ಗೆ ಅಲ್ಲೇ ನಮ್ಮ ಸ್ಕೂಲು ಅಲ್ಲೇ ಬೇಕು. ಎಲ್ಲ ಸೌಲಭ್ಯ ಅಲ್ಲೇ ಚೆನ್ನಾಗಿ ನಡೀತಾ ಇದೆ. ನಾವು ಎಲ್ಲೂ ಸ್ಕೂಲು ಒಡಿಸೋದು ಇಲ್ಲ, ನಾವು ಹೊಡೆದಕ್ಕೂ ಬಿಡೋದು ಇಲ್ರ. ನಮ್ ಸ್ಕೂಲ್ ಮುಚ್ಚಬಾರ್ದು. ನಮ್ ಸ್ಕೂಲಲ್ಲಿ ಎಲ್ಲ ಸೌಲಭ್ಯನೂ ಐತೆ. ಟೀಚರ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಪಾಠ. ಅಲ್ಲಿ ಊಟ ಚೆನ್ನಾಗಿ ಮಾಡಲ್ಲ, ಆಮೇಲೆ ಪಾಠ ನೀಟಾಗಿ ಮಾಡಲ್ಲ. ಅದು ಪಾಠ ನೀಟಾಗಿ ಮಾಡಲ್ಲ, ಊಟ ಚೆನ್ನಾಗಿ ಕೊಡಲ್ಲ. ಅದಕ್ಕೆ ನಾವು ಹೋಗೋಕ್ ಇಷ್ಟಪಡಲ್ಲ. ನಮ್ ಶಾಲೆಯನ್ನು ಉಳಿಸ್ಕೋಬೇಕು ಅಂತ ನಮ್ಮ ಅಭಿಪ್ರಾಯ. ಇವಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ. ಇವಾಗ ಅಲ್ಲಿ ಹಂಗರ್ಗೆ ಇರ್ತೀವಲ್ವಾ, ಏನಾರ ಪ್ರಾಬ್ಲಮ್ ಆದ್ರೆ ಅವ್ರಿಗೆ ಏನೋ ಒಂಥರ ತೊಂದರೆ ಆಗುತ್ತಲ್ಲ. ಅದಕ್ಕೆ ನಾವು ಹೋಗೋಕೆ ನಮ್ಮ ಗ್ರಾಮದಲ್ಲಿ ಒಂದು ಶಾಲೆ ಇರ್ಬೇಕು ಅಂತ ನಮ್ಗೆ ಅಭಿಪ್ರಾಯ.